ಸಂಜೀವ್ ಕರುಣ್ ಅವರು, ಅದೇ ರೀತಿ ಗಣಪತಿಯನ್ನ ಮೇತ್ರಿ ಅವರು, ಅದೇ ರೀತಿ ತುಂಬಾ ಇವತ್ತು ನಮ್ಮ ನಾಯಕರು ಈ ಪ್ರತಿಭಟನೆಗೆ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಉಲಮಾಗಳಾಗಲಿ ವಿವಿಧ ಸಂಘಟನೆಗಳ ಎಲ್ಲಾ ನಾಯಕರಿಗೆ ಮೊದಲನೇದಾಗಿ ಅಸ್ಸಲಾಮು ಅಲೈಕುಂ, ಜೈ ಭೀಮ್. ಇವತ್ತಿನ ದಿವಸ ಮೊದಲನೇದಾಗಿ ಈ ನಾಲಾಯಕ ರಾಮಗಿರಿ ಬಗ್ಗೆ ಇವತ್ತಿನ ದಿವಸ ನಾನು ಮೊದಲನೇದಾಗಿ ಪ್ರತಿಭಟನೆಯಲ್ಲಿ ಮಾತನಾಡಲು ಬಯಸುತ್ತೇನೆ. ನಾನು ನಾಸಿಕ್ನಲ್ಲಿ ಒಂದು ಧಾರ್ಮಿಕ ಒಂದು ಸಮಾರಂಭದಲ್ಲಿ ಈ ರಾಮಗಿರಿ ನಾಲಾಯಕ ಏನ್ ಹೇಳ್ತಾನಪ್ಪ ಅಂತಂದ್ರೆ ನಮ್ಮ ನಬಿಯವರವರೆಗೆ ಒಂದು ಹೇಟ್ ಸ್ಪೀಚ್, ಅವ್ರು ಹೇಳನಕಾರಿ ಮಾತನ್ನ ಹೇಳ್ತಾರೆ. ಅದೇ ರೀತಿ ಆ ಮಾತು ಇವತ್ತಿನ ದಿವಸ ಅವರಿಗೆ ಮಾತ್ರ ಸೀಮಿತವಾಗ್ತಾ ಇದೆ. ಅದೇ ರೀತಿ ಬೇರೆ ಬೇರೆ ಬಿಜೆಪಿಯಲ್ಲಿ ಆಗಿರ್ಬೋದು, ಸಂಘ ಪರಿವಾರವಾಗಿರ್ಬೋದು, ಬೇರೆ ನಾಯಕರು ಫ್ಯಾಸಿಸ್ಟ್ ಎಲ್ಲ ಮನಸ್ಥಿತಿಯುಳ್ಳವರು ಇವತ್ತಿನ ದಿವಸ ಈ ಮುಸಲ್ಮಾನರ ಬಗ್ಗೆ, ಅವರ ಧರ್ಮಗಳ ಬಗ್ಗೆ, ಅವರ ಉಲ್ಮಾಗಳ ಬಗ್ಗೆ, ಅವರ ಪ್ರವಾದಿಗಳ ಬಗ್ಗೆ ಇವತ್ತಿನ ದಿವಸ ಪದೇ 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 ಮಾತನಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರ ಈ ಮುಸಲ್ಮಾನರು ಎಲ್ಲಿಗಪ್ಪ ಅಂತಂದ್ರೆ ಅವ್ರು ಪ್ರತಿಭಟನೆ ಮಾಡ್ತಾರ, ಸುಮ್ಮನೆ ಹೋಗ್ತಾರ, ಪ್ರತಿಭಟನೆ ಮಾಡ್ತಾರ, ಸುಮ್ಮನೆ ಹೋಗ್ತಾರ ಅಂತ ಅನ್ನೋ ಕಾರಣಕ್ಕಾಗಿ ಇವತ್ತಿನ ದಿವಸ ಅವರು ಈ ರೀತಿ ಪದೇ ಪದೇಯಾಗಿ ಇವತ್ತಿನ ದಿವಸ ಹೇಳಿಕೆ ನೀಡ್ತಾ ಇದ್ದಾರೆ. ರಾಮಗಿರಿ ಮಹಾರಾಜನ್ ನಾಸಿಕ್ನಲ್ಲಿ ಏನು ಒಂದು ಹೇಳಿಕೆ ನೀಡ್ತಾರ, ತದನಂತರ ಅಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ಅವರನ್ನ ಪಕ್ಕಕ್ಕೆ ಕುಂದಿರ್ಸ್ಕೊಂಡು ಯಾರಾದರೂ ಈ ಮಹಾರಾಜನನ್ನ ಮುಟ್ಟಿದ್ರೆ ಇವತ್ತು ಮಹಾರಾಷ್ಟ್ರ ಉಳಿಯಲ್ಲ ಅಂತ ಅಂದ್ಬಿಟ್ಟು ಇವತ್ತು ಒಂದು ಮುಖ್ಯಮಂತ್ರಿ, ಒಂದು NDA ಸರ್ಕಾರ ಇವತ್ತೊಂದು ದಿವಸ ಅಲ್ಲಿ ಆಳ್ತಾ ಇದೆ. ಏನೋ ಆ ಮುಖ್ಯಮಂತ್ರಿ ಕೇವಲ ಆ ಮಹಾರಾಜರ ಪರವಾಗಿ ಇದ್ದಾರೋ ಅಥವಾ ಅಲ್ಲಿ ಮಹಾರಾಷ್ಟ್ರದಲ್ಲಿ ಸಾರ್ವಜನಿಕರ ಪರವಾಗಿ ಇದ್ದಾರೆ ಅಂದ್ಬಿಟ್ಟು ಇವತ್ತಿನ ದಿವಸ ನಾವು ಯೋಚನೆ ಮಾಡಬೇಕಾಗಿದೆ. ಮುಖ್ಯಮಂತ್ರಿಗಳು, ನೀವು ಕೇವಲ ಈ ನಾಲಾಯಕನ ಮಹಾರಾಜರ ಸಲುವಾಗಿ ಇವತ್ತಿನ ದಿವಸ ನೀವೇನಾದರೂ ಈ ಎಲೆಕ್ಷನ್ ಬರುವಂತ ಸಂದರ್ಭದಲ್ಲಿ ಇವತ್ತಿನ ದಿವಸ ನೀವು ಹೇಳಿಕೆಯನ್ನು ನೀಡಲು ಹೋಗ್ತಿರಬಹುದು. ನಾವು ಇವತ್ತಿನ ದಿವಸ ನಮ್ಮ ನಬಿಯ ಸಲುವಾಗಿ ನಮ್ಮ ಪ್ರಾಣವನ್ನು, ನಮ್ಮ ಮಕ್ಕಳನ್ನು ಎತ್ತ ಇಟ್ಟದರ ಹೊತ್ತು ಕಾನೂನು ಮುಖಾಂತರ ಈ ರಾಮಗಿರಿ ಮಹಾರಾಜರನ್ನು ಎಲ್ಲಿವರೆಗೆ ಬಂಧಿಸಿ ಎಲ್ಲಿವರೆಗೆ ಗಲ್ಲು ಶಿಕ್ಷೆ ಕೊಡೋದಿಲ್ಲ ಅಲ್ಲಿವರೆಗೆ ನಾವು ಪ್ರತಿಭಟನೆಯನ್ನು ನಿಲ್ಲಿಸೋದಿಲ್ಲ. ಇದು ಇನ್ನೇ ಪ್ರತಿಭಟನೆ ಮುಗಿಯಲ್ಲ. ಇನ್ನು ಬರುವಂತ ದಿನಗಳವರೆಗೆ ಇನ್ನು ಜಿಲ್ಲಾದ್ಯಂತ ಇವತ್ತು ರಾಷ್ಟ್ರೀಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಪೂರ ಭಾರತ್ ಬಂದ್ ಮುಖಾಂತರ ಕೂಡ ಈ ರಾಮಗಿರಿ ನಾಲಾಯಕಿಗೆ ಶಿಕ್ಷೆ ಆಗುವವರೆಗೂ ಇವತ್ತಿನ ದಿವಸ ಈ ಹೋರಾಟ ಚಾಲ್ತಿಯಲ್ಲಿರುತ್ತದೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ಈ ಭಾರತ ದೇಶದಲ್ಲಿ, ಈ ಭಾರತ ದೇಶ ಸ್ವತಂತ್ರಗೊಳ್ಳಲಿಕ್ಕೆ ನಾವು ಹಲವಾರು ಮುಸಲ್ಮಾನರು ಇವತ್ತಿನ ದಿವಸ ಈ ಭಾರತವನ್ನು ಇವತ್ತು ಸ್ವತಂತ್ರಗೊಳಿಸಕ್ಕೆ ಪ್ರಾಣವನ್ನು ತ್ಯಾಗ ಮಾಡಿದ್ದೇವೆ. ಯಾಕೆ ಇವತ್ತು ಈ ಮುಸಲ್ಮಾನರು ಸಿಟಿಜನ್ಶಿಪ್ ಅನ್ನು ಕಳಿಸ್ಕೊಳ್ತಾ ಇದ್ದಾರೆ. ಇವತ್ತಿನ ದಿವಸ ಈ ಹೇಳಿದ ಹಾಗೆ ಇವತ್ತು ಬಿಜೆಪಿ ಸರ್ಕಾರ ಇವತ್ತು ತಾರತಮ್ಯ ನೀಡ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸರ್ಕಾರ ಇದೆ. ಯಾವುದೇ ನಾಯಕರ ಮೇಲೆ ಯಾವುದೇ ಕೂಡ ಅವರ ನಾಯಕರು ಹೇಟ್ ಸ್ಪೀಚ್ ಮಾಡಿದಾಗ ಯಾವುದೇ ಕೂಡ ಕಾನೂನು ಕ್ರಮ ತಗೊಳ್ಳೋದಲ್ಲ. ಯಾಕೆ ಇಲ್ಲಿಯ ಕರ್ನಾಟಕದಲ್ಲಿ ಕಲ್ಲಡಕ ಪ್ರಭಾಕರ್ ಭಟ್ ಒಂದು ಹೇಳಿಕೆಯನ್ನು ನೀಡ್ತಾರೆ, ನಿಮ್ಮ ಮುಸಲ್ಮಾನರ ಹೆಣ್ಣು ಮಕ್ಕಳಿಗೆ ಒಬ್ಬೊಬ್ಬರು ಗಂಡನಿಂದ ಸಾಕಾಗಲ್ಲ, 10-20 ಗಂಡ ಜನಗಳು ಬೇಕಂದ್ಬಿಟ್ಟು ಒಂದು ಹೇಳಿಕೆ ಕೊಟ್ಟಾಗ ಅಲ್ಲಿಯ ಹೆಣ್ಣು ಮಕ್ಕಳು, ಮಂಗಳೂರಿನ ಹೆಣ್ಣು ಮಕ್ಕಳು ವಿವಿಧ ಕಡೆಯಿಂದ ಪ್ರತಿಭಟನೆ ಮಾಡಿದಾಗ ಆ ಹೆಣ್ಣು ಮಕ್ಕಳ ಮೇಲೆ ಕೇಸ್ ಹಾಕ್ತಾರ. ಅದೇ ರೀತಿ ಅಲ್ಲಿ